ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಪ್ರತಿಪಕ್ಷಗಳಿಗೆ ಮಾತನಾಡಲು ಅವಕಾಶ ನೀಡದೆ ಕೇಂದ್ರ ಸರ್ಕಾರ ಪ್ರಜಾಸತ್ತಾತ್ಮಕ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ಅವರು ಆರೋಪಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಸರ್ವಾಧಿಕಾರ ಧೋರಣೆ ಮೂಲಕ ಪ್ರಜಾಸತ್ತಾತ್ಮಕ ಕನಿಷ್ಠ ನಿಯಮ ಅವಕಾಶ ನೀಡದೆ ವಿರೋಧ ಪಕ್ಷಗಳ ಧ್ವನಿ ಅಡಗಿಸುವ ಪ್ರಯತ್ನ ನಡೆಸಿದೆ. ಕಳೆದ ಅನೇಕ ವರ್ಷಗಳಿಂದ ಲೋಕಸಭೆ, ರಾಜ್ಯಸಭೆ ಉಪಸಭಾಪತಿಗಳ ಸ್ಥಾನಗಳು ಖಾಲಿ ಇದೆ. ಕಳೆದ ಅವಧಿಯಲ್ಲಿ ಈ ಸ್ಥಾನಗಳನ್ನು ಭರ್ತಿ ಮಾಡಿರಲಿಲ್ಲ. ಪ್ರಸ್ತುತ ಅವಧಿ 1 ವರ್ಷ ಕಳೆದರೂ ಇನ್ನೂ ಸಹ ಈ ಸ್ಥಾನ ಭರ್ತಿ ಮಾಡುತ್ತಿಲ್ಲ. ವಿರೋಧ ಪಕ್ಷದವರಿಗೆ ಉಪಸಭಾಪತಿ ಅವಕಾಶ ನೀಡುವ ಪರಂಪರೆಯನ್ನು ಗಾಳಿಗೆ ತೋರಲಾಗಿದೆ. ಲೋಕಸಭೆ ಸಭಾಪತಿ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಆಡಳಿತಾರೂಢ ಬಿಜೆಪಿ ಕೇಂದ್ರ ಸರ್ಕಾರ ಪ್ರತಿಪಾದಿಸುತ್ತದೆ. ಉಪಸಭಾಪತಿಗಳು ಸಹ ಇದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಪರಂಪರೆಯ ಭಾಗವಾಗುವುದು. ಚಿಲ್ಲರೆ ವ್ಯಾಪಾರಿಗಳನ್ನು ಬೆಂಬಲಿಸಲು ಸರ್ಕಾರವು ನಿಯಂತ್ರಣ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. Obviously, they cannot take up every department for discussion. Over 50 departments of the government of India, they are all huge departments. ಚಿಕ್ಕ ಡಿಪಾರ್ಟ್ಮೆಂಟ್ ಒಂದು ಕೂಡ 50,000 ರೂಪಾಯಿ ಬಜೆಟ್ ಇರುವಂಥದ್ದು ಡಿಪಾರ್ಟ್ಮೆಂಟ್ ಇರ್ತಾರೆ. ಚಿಕ್ಕದು ಅಂತ ಹೇಳಿದ್ರೆ 25,000 ರೂಪಾಯಿ. ಯಾವುದೂ ಚಿಕ್ಕದೇನಿಲ್ಲ. 50 ಡಿಪಾರ್ಟ್ಮೆಂಟ್ಗಿಂತ ಹೆಚ್ಚು ಇದೆ. ಅಂಥ ಸಂದರ್ಭದಲ್ಲಿ ವಿ ಅಗ್ರಿ ದಟ್ ವಿ ಕ್ಯಾನ್ ಓನ್ಲಿ ಟೇಕ್ ಅಪ್ ಫ್ಯೂ ಡಿಪಾರ್ಟ್ಮೆಂಟ್ಸ್ ಫಾರ್ ಡಿಸ್ಕಷನ್. ವಿ ಕ್ಯಾನಾಟ್ ಟೇಕ್ ಅಪ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್. ಇದರಲ್ಲಿ ಕೆಲವೊಂದಕ್ಕೆ ನಾವು ಈ ಪ್ರಮುಖವಾದಂಥ ಡಿಪಾರ್ಟ್ಮೆಂಟ್ನ ಖಡಾಖಂಡಿತ ತೆಗೆದುಕೊಳ್ಳಲೇಬೇಕು, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗಲೂ ಕೂಡ ಪ್ರಮುಖ ಸಚಿವಾಲಯಗಳನ್ನು ಹೊರಗಿಟ್ಟಿರುವಂಥದ್ದು ಉದಾಹರಣೆಗಳು ನಾವು ನೋಡ್ತಾ ಇದ್ದೀವಿ. ಇದನ್ನು ಕೂಡ ನಾವು ಈ ಸಲ ಉದಾಹರಣೆಗೆ ಆರೋಗ್ಯ, ಏಮ್ಸ್ ಬಗ್ಗೆ ನಾವು ಮಾತಾಡಬೇಕು. ಆದರೆ ಏಮ್ಸ್ ಬಗ್ಗೆ ಅಂತಲ್ಲ, ಸಾಮಾನ್ಯವಾಗಿ ಆರೋಗ್ಯದ ಬಗ್ಗೆ ಮಾತಾಡಬೇಕು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ವಿಷಯಗಳು ಪ್ರತಿ ವರ್ಷವೂ ಇಂಪಾರ್ಟೆಂಟ್. ಇನ್ನು ಕೆಲವೊಂದು ಬೇಕಾದ್ರೆ ಪ್ರತಿಯೊಂದಿಗೂ ಬೆಳೆದ ಸಾಯಂಕಾಲ ನಾವಲ್ಲಿ ಇರಲೇಬೇಕಾಗುತ್ತೆ. ಹಾಗಾಗಿ ನಾವೆಲ್ಲ ಮಾತಾಡಿದ್ವಿ, ಅಧಿಕಾರಿಗಳು ಕಳಿಸಿ ಮೊದಲೇ ಮಾತಾಡಿದ್ವಿ. ತುಂಗಭದ್ರನ್ನು ಒಂದೇ ಸುಮ್ಮನೆ ಆ ಚೇರ್ಮನ್ರು ನಾನು ಕೂತ್ಕೊಂಡು ನಮ್ಮ ಕೌನ್ಸಿಲರ್ ಬೇಕಾದ್ರು ತುಂಗಭದ್ರ ಲೆಫ್ಟಿನೆಂಟ್ ಯಾವ ರೀತಿ ಮಾಡಬೇಕಂತ ಒಂದು ದಿವಸ ಮೊದಲೇ ಮೀಟಿಂಗ್ ಹೋಗ್ಲಿಕ್ಕೆ ಪರಿಸ್ಥಿತಿ ಎಲ್ಲ ನಮ್ಮ ಎಲ್ಲ ಶಾಸಕರು ಅಟೆಂಡ್ ಮಾಡಿದ್ರೆ, ಜಿಲ್ಲಾಧಿಕಾರಿಗಳು ಅಟೆಂಡ್ ಮಾಡಿದ್ದಾರೆ. ಇರುವಂಥ ನೀರು ಕೊಟ್ಟು ಈಗಲೂ ಭದ್ರತೆ TMC ಬೆಳೆಸುವಂಥ ಪ್ರಯತ್ನ ಮುಂದುವರಿತಾ ಇದೆ. ಮುಖ್ಯಮಂತ್ರಿಗಳು ಕಟ್ಟಿಟ್ಟಾಗಿ ಹೇಳಿದ್ದಾರೆ. ಅವರಿರ್ತಕ್ಕಂಥ ಇಬ್ಬರು ಸಚಿವರು ಹೇಳಿದ್ದಾರೆ. ಕ್ಯಾಬಿನೆಟ್ ಸಮಿತಿ ವಿಷಯ ಬಂತು. ಮುಖ್ಯಮಂತ್ರಿಗಳನ್ನು ವೆರಿಫೈ ಮಾಡಿ ಚೀಫ್ ಸೆಕ್ರೆಟರಿ ಜವಾಬ್ದಾರಿ ವಿಷಯ ಅದು ಇವತ್ತು ಎಲ್ಲ ಅಧಿಕಾರಿಗಳು ಕರೆದು ಮಾತಾಡ್ತಾರೆ. ಎಲ್ಲ CPS ಸಾಮಾನ್ಯ ಇರ್ಬೋದು, ನಮ್ಮ ಸೋಮವಾರದಲ್ಲಿ ಇರ್ಬೋದು, ಎಲ್ಲ ಜಿಲ್ಲಾಧಿಕಾರಿಗಳು ಮಿನಿಮಮ್ ಇಟ್ಕೊಂಡು ಇದನ್ನು ಭದ್ರಾವತಿ ಬೆಳೆಗೆ ಏನೇನು ಸಾಧ್ಯತೆ ಐತೆ ಅದರಂಗೆ ಮಹಾರಾಷ್ಟ್ರದ ಬೆಳೆಗೆ ಏನೇನು ಸಾಧ್ಯತೆ ಎಲ್ಲ ಪ್ರಯತ್ನ ಸರ್ಕಾರದ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಮಾತಾಡ್ತಾರೆ.